ಯಾರಾದರೂ ಬೂಟ್ ಪಾಲಿಸ್ ಮಾಡಿಕೊಳ್ಳಿ. ನೋಡಿ, ಕೇವಲ 50% ಮಾತ್ರ ನೀವು ನಿಮ್ಮನ್ನ ಬೂಟ್ ಕೊಟ್ಟರೆ ಬೇರೆ ಬೇರೆ ಮಿಂಚು ಹಾಗೆ ನಿಮ್ಮ ಬೂಟ್ ಪಾಲಿಸ್ ಮಾಡಿಕೊಡುತ್ತೇನೆ ಸರ್. ಯಾರಾದರೂ ಬಂದು ಬೂಟ್ ಪಾಲಿಸ್ ಮಾಡಿಸ್ಕೊಳ್ಳಿ ಸರ್. ಬೂಟ್ ಪಾಲಿಸ್ ಸರ್, ಬೂಟ್ ಪಾಲಿಸ್, ಬೂಟ್ ಪಾಲಿಸ್, ಬೂಟ್ ಪಾಲಿಸ್ ಸರ್, ಬೂಟ್ ಪಾಲಿಸ್. ಬೂಟ್ ಪಾಲಿಸ್ ಸರ್, ನಾನು ನಿಮಗೆ ಬೂಟ್ ಪಾಲಿಸ್ ಮಾಡಬೇಕಾ? ಕೊಡಿ, ಇಲ್ಲಿ ಬೂಟ್ ಪಾಲಿಸ್ ಮಾಡಿಕೊಡ್ತೇನೆ. ಬೂಟ್ ಪಾಲಿಸ್ ಸರ್, ಬೂಟ್ ಪಾಲಿಸ್ ಮಾಡಿಸ್ಕೊಳ್ಳಿ ಸರ್, ಬೂಟ್ ಪಾಲಿಸ್. ಅಯ್ಯೋ ಬೇಡಮ್ಮ, ನನಗೀಗ ಟ್ರೈನಿಗೆ ವೇಳೆ ಆಗಿದೆ. ನೋಡಿ ಸರ್, ಹಾಗೆನ್ನೇ ಬಿಡಿ ಸರ್, ಹಾಗೆನ್ನೇ ಬಿಡಿ. ಕೇವಲ 50 ಪೈಸೆಗೆ ಮಾತ್ರ ನಿಮ್ಮ ಬೂಟ್ ಪಾಲಿಸು ಮೇರೆ ಮೇರೆ ಮಿಂಚು ಹಾಗೆ ನಿಮ್ಮ ಬೂಟ್ ಪಾಲಿಸ್ ಮಾಡಿಕೊಡುತ್ತೇನೆ ಸರ್. ದಯವಿಟ್ಟು ಬೇಡ ಅನ್ಬೇಡಿ, ನನಗೆ ಬೂಟ್ ಪಾಲಿಸ್ ಮಾಡಿಕೊಡಿ ಸರ್. ಬೇಡಮ್ಮ, ಈ 100 ರೂಪಾಯಿ ತಗೋ. ನೀನು ಬೂಟ್ ಪಾಲಿಸ್ ಮಾಡುವುದೇ ಬೇಡ, ನನಗೀಗ ದಾರಿ ಬಿಟ್ಟರೆ ಸಾಕು. ಸರ್, ಸರ್, ನಿಂತ್ಕೊಳ್ಳಿ ಸರ್. ನೋಡಿ, ಯಾಕಮ್ಮ? ನಿಂತ್ಕೊಳ್ಳಿ. ನೋಡಿ, ವಿನಕರವಾಗಿ ಈ ದುಡ್ಡನ್ನು ಬೂಟ್ ಪಾಲಿಸ್ ಮಾಡದೆ ಮಾಡಿಸಿಕೊಂಡರೆ ನನಗೆ 50 ಪೈಸೆ ಕೊಟ್ಟಿದ್ದರೆ ನಾನು ಖಂಡಿತವಾಗಿ ತೆಗೆದುಕೊಳ್ಳಬಹುದಿತ್ತು. ಆದರೆ ಆರಾಮ ದುಡ್ಡದಿಂದ ಈ ದುಡ್ಡನ್ನು ಪಡೆಯಬಾರದೆಂದು ಹಿರಿಯರೇನಿದ್ದಾರೆ. ಅದಕ್ಕಾಗಿ ಈ ದುಡ್ಡು ನಮಗೆ ಬೇಡ ಸರ್, ತೆಗೆದುಕೊಳ್ಳಿ. ಹರಿಜನರಲ್ಲಿ ಒಟ್ಟಿದ ಒಬ್ಬ ಸಾಮಾನ್ಯ ಮಹಿಳೆಯು ಇಷ್ಟೊಂದು ಉದಾತ್ಮ ಭಾವನೆಗಳು ತುಂಬಿರಬೇಕಾದ್ರೆ ಅದಷ್ಟು ಮುಂದುವರಿದೆ ನಮ್ಮ ಭಾರತ. ಹೊಟ್ಟೆಯ ಪಾಡಿಗಾಗಿ ಹೋರಾಡುತ್ತಿರುವ ಈ ಹುಡುಗಿಯಲ್ಲೂ ಇಷ್ಟೊಂದು ಆದರ್ಶ ದೈವವಿದ್ದ ಮೇಲೆ ಇವಳ ತಂದೆ ತಾಯಿಗಳು ಅದಷ್ಟು ಧರ್ಮಶೀಲವಂತರಾಗಿರಬಹುದು. ಅಮ್ಮ, ನೀನು ಇದೇ ಊರಿನವಳೇನಮ್ಮ? ಅಲ್ಲ ಸರ್, ನಮ್ಮೂರು ಚನ್ನಪಟ್ಟಣ ಅಂತ. ನಮ್ಮೂರಿನವಳೇ? ಯಾರುಗಳು? ಇವಳ ನನ್ನ ತಂಗಿಯ ಮುಖದಂತಿದೆಯಲ್ಲ ಇವಳ ಮುಖ. ಇವಳಿ ಏನಾದ್ರು ನನ್ನ ತಂಗಿಯಾಗಿರಬಹುದೇ? ನನ್ನ ತಂಗಿಯಾಗಿದ್ದರೆ ಬೆಂಗಳೂರು ಏಕೆ ಬರುವುದು ಅಲ್ಲದೆ ಇಂಥ ಹೀನ ಉದ್ಯೋಗಕ್ಕೆ ಏಕೆ ಕೈ ಹಾಕ್ತಾಳೆ? ಎಲ್ಲ ನನ್ನ ಭ್ರಮೆನೇ ಸರಿ. ಅಮ್ಮ, ನಿನ್ನ ತಂದೆಯ ಹೆಸರೇನಮ್ಮ? ಸರ್, ನಮ್ಮ ತಂದೆ ಹೆಸರು ರಾಮಾಜ ಅಂತ. ಯಾಕೆ ಸರ್ ಇದನ್ನೆಲ್ಲ ನೀವು ಕೇಳ್ತಾ ಇದ್ದೀರಲ್ಲ, ಯಾಕೆ ಅಂತ? ಯಾವ ಹೀನ ಕೃತ್ಯ ಮಾಡಿ ಮನೆಯಿಂದ ಓಡಿ ಬಂದು ಹಿಡಿದೆ ಈ ಹೀನ ಉದ್ಯೋಗನ? ಯಾರು ಯಾರು? ರಘುವೀರಣ್ಣ ಅಣ್ಣ, ನೀನು ನನಗೆ ಸಿಕ್ಕಿಬಿಟ್ಟಿಯಲ್ಲ. ಹಿರಿಯ ಸಂಸ್ಕೃತಿಯಲ್ಲಿ ಮೆರೆದ ನಮ್ಮ ಮನೆತನಕ್ಕೆ ಕಳಂಕ ಹಚ್ಚಿದ ಕೂಲಿಗೆ ಹೇಳಿ ನೀನು. ಹೌದಲ್ಲ, ನಾನು ಕುಲಗೆಡದೆ ಹೆಣ್ಣು ನಿಜ ಅಲ್ಲ, ನಿಜ. ಆದ್ರೆ ಹೊಟ್ಟೆ ತುಂಬಿಸಿಕೊಳ್ಳೋದಕ್ಕೋಸ್ಕರ ನಾನು ಹೀನ ಕೆಲಸಕ್ಕೆ ಕೈ ಹಾಕಿರ್ತೇನೆ ವಿನಃ ಸತ್ತದ. ಆದ್ರೆ ಒಡ ಹುಟ್ಟಿದ ಸಹೋದರಿ ಕುಡುಕನಿಗೆ ಕೊಟ್ಟು ನಮಗೆ ಮದುವೆ ಮಾಡಿ ದಾರಿ ಹರಿದು ಕೊಟ್ಟಿದ್ದೀರಲ್ಲ, ಅವಾಗ ಎಲ್ಲಿ ಹೋಗಿತ್ತು ಈ ನಿಮ್ಮ ಕುಲವಂತರ ಬಾಳಿಗೆ? ಅಲ್ಲ, ಹಸಿವು ಆಗಿದೆ ಎಂದು ಅಂಗಲಾಚಿ ಬೇಡಿಕೊಂಡು ನನ್ನ ತವರ ಮನೆಗೆ ಹೋದಾಗ ತುತ್ತ ಅನ್ನ ಕೊಡದೆ ಕುತ್ತಿಗೆ ಹೆಚ್ಚಿಗೆ ಹೊರಗೆ ಹಾಕಿ ಬಿಟ್ಟದಲ್ಲ ನನ್ನ ತವದರು. ಅಂದಾಗ ನೀವು ಕುಲವಂತರ ಹೇಳಣ್ಣ? ನಿಮ್ಮಂತ ಸ್ವಾರ್ಥದ ಗಂಡಸರಿಗೆ ಬೆಂಕಿ ಹಾಕ. ಒಡ ಹುಟ್ಟಿದ ತಂಗಿಯನ್ನು ನೋಡದೆ ಈ ರೀತಿ ಮಾತನಾಡ್ತಾ ಇದ್ದೀರಲ್ಲ,
ನಿಮ್ಮಂತರ ಹಣ್ಣನಿಂದ ಹೇಳಿಕೊಳ್ಳಲಿಕ್ಕೆ ನನಗೆ ನಾಚಿಕೆ ಆಗ್ತದೆ. ಹೋಗು, ಹೊರಟು ಹೋಗು, ನನ್ನ ಕಣ್ಣು ಮುಂದೆ ನಿಲ್ಲಬೇಡ, ಹೊರಟು ಹೋಗು ನೀನು. ತಂಗಿ, ಏನು ಹೇಳ್ತಾ ಇದೀಯಮ್ಮ ನೀನು? ಹಂಗ ಬಡಿತಾಳ, ಹಂಗ ಬಡಿ ಆಗ್ತಾನ. ನನ್ನ ಮಗಳು ಸಾರ್ಸಿಕಲ್ಲ ಹೇಳದೆ, ನನ್ನ ಮಗಳು ನೋಡಿ ಎಷ್ಟು ಸಣ್ಣಾಗೈತವ. ಈ ಹುಡುಗಿ ಅಣ್ಣ ಅಂದ್ರೆ ನೀನ ಉದ್ದಣ್ಣವ ಗಿಡ್ಡಣ್ಣವ ಅಂದ್ರ ಯಾಕೆ? ಏ ಮಾಲಿ, ನಿನ್ನ ಭಾಷೆದಾಗ ಹೇಳೋರ್ಗೆ ಯಾಕೆ ಅಂತಮ್ಮ ನಾನು ಈಗ ಅಲ್ಲ ಒಡೆ ಹೊಟ್ಟದ ಹಣ್ಣಾಗಿ ಬೆಣ್ಣೆ ಬಿದ್ದಕ್ಕಿಗೆ ನಮ್ಮನೆ ಪಟ್ ಪಟ್ ಬಡಿಯಾಕತ್ತ ನಾಚೆ ಹೋಗಿ ಹೋಗಿ ಅಂತ ಕುಡುಕ್ ನನ್ನ ಮಗ ಮದುವೆ ಮಾಡ್ರಿ ಆ ಹುಡುಗಿನ. ಆ ಹುಡುಗಿ ಕಷ್ಟ ಕಣ್ಣೀರು ನೋಡಕ್ ಆಗೋಲ್ಲ ನಮಗ. ಆ ಹುಡುಗಿ ಪಾಪಕ್ಕಿ ಕಷ್ಟ ಹೇಳ್ಕೊಬೇಕಂತ ತವ್ರ ಮನೆ ಬಂದ್ರು ಒಂದು ಇದಾಗ ಅನ್ನ ಹಾಕಿಲ್ಲ ನೀವು. ಆ ಮನೆ ಬಿಟ್ಟು ಹೊರಗೆ ಹಾಕಿರಿ. ಆ ಹುಡುಗಿ ಕಷ್ಟ ನೋಲ್ಲ ನಾವು ನಮ್ಮ ಮನೆಯಾಗ ಇಟ್ಕೊಂಡ್ವಿ. ಅಂತಕ್ಕೆ ನಮ್ಮ ಮನೆ ಬಡಿಯಾಕತ್ತಿಯಲ್ಲ ಬಾ, ನಾನು ಒಂದು ಇಟ್ಟ ನಿನ್ನ ಕರ್ಮದ ಕಥೆಗಳನ್ನು ಮೊದಲು ತಿಳಿದುಕೊಳ್ಳದೆ ನಿನ್ನ ಕೆನ್ನಿಗೆ ಹೊಡೆದು ಬಿಟ್ಟೆನಮ್ಮ. ನನ್ನ ಮಹಾ ಅಪರಾಧ, ಕ್ಷಮಿಸಿಬಿಡು ತಂಗಿ, ನನ್ನನ್ನು ಕ್ಷಮಿಸಿಬಿಡು. ಅಲ್ಲ, ಕುಲ ಗೌರವದಿಂದ ಏನನ್ನೋದು ಗೋಳನ ಕತೆ ನನಗೆ ಚೆನ್ನಾಗಿ ಗೊತ್ತಿದೆಯಲ್ಲ. ಆದರೆ ಅಲ್ಲಿ ನಡೆದಿರುವ ಕಥೆಯನ್ನು ನಿನಗೇನಂತ ನನಗೆ ಗೊತ್ತಿಲ್ಲ. ವಿನಕಾರವಾಗಿ ನನ್ನ ಕೆನ್ನಿಗೆ ನೋವು ಉಂಟು ಮಾಡಿ ನನ್ನ ಕೆನ್ನಿಗೆ ಬಡಿದು ಬಿಟ್ಟೆ. ಆದರೆ ಆ ನೋವನ್ನು ಆ ಕೋಪದಲ್ಲಿ ತಾಳಲಾರದೆ ನಿಮ್ಮ ಬಾಯಿಗೆ ಬಂದ ಹಾಗೆ ನಾನು ಮಾತನಾಡಿಬಿಟ್ಟೆ. ಅಣ್ಣ, ದಯವಿಟ್ಟು ನನ್ನ ಕ್ಷಮಿಸಿಬಿಡ ಅಣ್ಣ. ಹೇಳಮ್ಮ ತಂಗಿ, ಇನ್ನು ಮೇಲೆ ನಿನ್ನ ಬಾಳ ಬಂಗಾರ ಮಾಡುವ ಹೊಣೆ ನನಗಿರಲಿ. ಶೆರೆ ಕುಡುಕನಾದ ನಿನ್ನ ಗಂಡನನ್ನು ಸರಿಯಾದ ದಾರಿಗೆ ತರುತ್ತೇನೆ. ನಿನ್ನನ್ನು ಒದ್ದು ಕಳಿಸಿದ ಅಣ್ಣನಿಗೆ ಚೆನ್ನಾಗಿ ಬುದ್ಧಿ ಹೇಳುತ್ತೇನೆ. ನಡಿಯಮ್ಮ, ಈಗ ಊರಿಗೆ ಹೋಗೋಣ. ಕ್ಷಮಿಸಣ್ಣ, ನಾನು ಮಾತ್ರ ನನ್ನ ತವರೂರಿಗೆ ಬರುವುದಿಲ್ಲ. ಆಗೋದಿಲ್ಲ. ಯಾಕಮ್ಮ? ಅಂದು ನಾನು ನಿಮ್ಮ ಮನೆಯಲ್ಲಿ ಒಂದು ತತ್ವ ಅನ್ನ ಕೇಳುವುದಕ್ಕಾಗಿ ಅವರ ಮನೆಗೆ ಬಂದಾಗ, ಆದರೆ ಆ ನನ್ನ ಹತ್ತಿಗೆ ಜಾರಿ ಎಂದು ನುಡಿದಾಗ ಆ ಶಬ್ದವನ್ನು ಕೇಳದೆ ನನ್ನ ತಾಯಿಯ ನುಡಿಯನ್ನು ಕೇಳಿ ನನಗೆ ಅಪ್ಪನೇ ಇಲ್ಲದೆ ಮನೆ ವಸ್ತು ದಾಟಬಾರದೆಂದು ಆಗಿ ಕಳಿಸಿದಳು. ಅದಕ್ಕೋಸ್ಕರ ನಾನು ತವರ ಊರಿಗೆ ಬರುವುದಿಲ್ಲ. ನಾನು ನಿನ್ನಂತೆ ಮನ ನೊಂದಿಕೊಂಡು ಮನೆ ಬಿಟ್ಟು ಬಂದವನು. ಆದರೆ ಈಗ ತಿರುಗಿ ಹೇಗೆ ಹೊರಟಿದ್ದೇನೆ ಗೊತ್ತಾ? ನಾನೀಗ ಒಬ್ಬ ಚಿತ್ರ ಸಂಸ್ಥೆಯಲ್ಲಿ ನಟನಾಗಿ ತಂದೆಯವರ ಆಸೆಯಂತೆ 2 ಲಕ್ಷ ರೂಪಾಯಿ ಖರ್ಚು ಮಾಡಿ ರತ್ನ ಮಂಗಲ್ಯ ಮಾಡಿಸಿಕೊಂಡು ಹೊರಟಿದ್ದೇನೆ. ಅಪ್ಪನ ಕೈಯಿಂದ ಆ ರತ್ನ ಮಂಗಲ್ಯ ಅಮ್ಮನ ಕಾಲಿಗೆ ಕಟ್ಟಿಸುವ ಶುಭ ಸಂದರ್ಭದಲ್ಲಿ ತಂಗಿಯಾಗಿ ನೀನು ಇರಿದಿದ್ರೆ ಅದಕ್ಕೇನು ಶೋಭೆ? ನೋಡಮ್ಮ, ಅಮ್ಮನ ಆನೆ ನಿನಗೆ ಆತಂಕವಾಗಿದ್ದರೆ ನೀನು ಅಮ್ಮ ತಾನಾಗಿ ನಿನ್ನನ್ನು ಕರೆದುಕೊಂಡು ಬರೋ ಅನ್ನುವರೆಗೂ ನೀನು ಹೊರ ಬಾಗಿಲಲ್ಲಿ ನಿಂತ್ಕೋ. ಆಗಬಹುದಾ? ಅದೇನು ಸರಿ. ಆದರೆ ಇವರು ತಂದೆ ತಾಯಿಗಳ ಪ್ರೀತಿ ವಾತ್ಸಲ್ಯ ತೋರಿಸಿ ತಮ್ಮ ಮನೆಯಲ್ಲಿ ಇರೋದಕ್ಕೆ ಆಸರೆ ಕೊಟ್ಟ ತಂದೆಯಾಗಿ ತಾಯಿಯಾಗಿ ನನ್ನನ್ನು ಜೋಪಾನ ಮಾಡಿದ ಇವರು ಬಿಟ್ಟು ಬರಬೇಕಾದ್ರೆ ಇವ್ರಿಗೆ ಏನಾದ್ರೂ ನಾನು ಒಂದು ಕಾಣಿಕೆ ಕೊಟ್ಟು ಹೋಗ್ಲೇಬೇಕಲ್ಲ. ಇಷ್ಟೇ ತಾನೇ ನಿಮ್ಮ ಆಸೆ. ಅದಕ್ಕೆ ಯಾಕಮ್ಮ ಚಿಂತೆ ಮಾಡ್ತೀಯ? ಯಜಮಾನರೇ, ನನಗೀಗ ದುಡ್ಡಿನ ತಾಪತ್ರೆನೇ ಇಲ್ಲ. ಯಜಮಾನರೇ, ನನ್ನ ತಂಗಿಯ ಸುಖ ದುಃಖಗಳಲ್ಲಿ ನೀವು ಪಾಲುಗಾರಾಗಿದ್ರಿ. ಅದು ಅಲ್ಲದೆ ಅವಳನ್ನು ನಿಮ್ಮ ಹೊಟ್ಟೆಯ ಮಗಳಂತೆ ಜೋಪಾನ ಮಾಡಿದ್ರಿ. ಅದಕ್ಕಾಗಿ ಈ ಚಿಕ್ಕ ಕಾಣಿಕೆಯನ್ನು ನೀವು ಸ್ವೀಕರಿಸಲೇಬೇಕು. ಬ್ಯಾಡ ಬ್ಯಾಡಪ್ಪ, ಬ್ಯಾಡ ಬ್ಯಾಡಪ್ಪ, ಬ್ಯಾಡ ಬ್ಯಾಡ ಬ್ಯಾಡಪ್ಪ, ಬ್ಯಾಡಪ್ಪ. ಬೇಡ 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 ಅಂತ ಕಿಸೆ ತುರುಕೋತೈತ. ಬರವೇ ಅಂತ ತುಲ ಪ್ರೇಮ ಕೊಟ್ಟಿದ್ದ. ನಮಗಂತೂ ಮಕ್ಕಳಿಲ್ಲ. ನೀನ ನನ್ನ ಮಗಳು ಅಂತ ತಿಳ್ಕೊಂಡು ಇಷ್ಟು ದಿನ ನೀನ್ ಮನೆಯಾಗ ಇಟ್ಕೊಂಡಿದ್ವಿ. ಎಲ್ಲೇ ಇದ್ರು ನೀ ಚಂದ ಇರ್ಬೇಕನ್ನೋದಂದ ನಮ್ಮ ಆಸೆ. ನಮ್ಗೆ ಬಂಗಾರ ಬೆಳ್ಳಿ ಏನು ಬೇಡ. ಇದು ನನ್ನ ಪ್ರೀತಿ ಕಾಣಿಕೆ ಅಂತ ತಿಳ್ಕೊಂಡು ನೀನ ನನ್ನ ಮಗಳು ಅಂತ ನಿನ್ನ
ಅಮ್ಮ ಅಮ್ಮ ಈಗ ಖುಷಿ ಆಗ್ತಿಲ್ಲವ ಊರು ಹೋಗಿಂದ ಒಂದು ಕಾದ್ರ ಅಯ್ಯೋ ನನಗೆ ದಡಗಿನ ಇಟ್ಟಾಗ ಏನು ಮಾಡಿ ಬಿಟ್ಬಾರ್ದ ಅಪ್ಪ ನಾನು ಹೋಗಿ ಬರ್ತೀನಪ್ಪ ಹೋಯ್ ಬಾ ಅಮ್ಮ ನನಗೆ ಆಶೀರ್ವಾದ ಮಾಡಿ ಒಂದು ವರ್ಷ ತಗೊಂಡು ಒಂದು ಮೊಮ್ಮಗನ ಕೊಡ್ಬೇಕು ನನಗೆ ಹೋಗು ನೋಡಪ್ಪ ಚಂದ ನೋಡ್ಕೋಬೇಕು ಏನ್ರಿ ಮತ್ತೆ ಕೈಯ ಕೈಯತ್ತ ನನ್ನ ಮಗಳ ಕಣ್ಣೀರು ಹಾಕ್ಸಿದ್ರಿ ಮತ್ತೆ ಅಲ್ಲಿಗೆ ಬರ್ತೀನಿ ಹೋಗು ಮಾಲಿ ಮಾಲಿ ದೇವ್ರ ಭಾಳ ಕೆಟ್ಟವ ನೋಡ ಇಷ್ಟು ದಿನ ಮಕ್ಕಳು ಇರುವ ಹಂಗೆ ಈ ಹುಡುಗಿ ತಿಳಿಸಿರ್ತಾರೆ ಈ ಮಕ್ಕಳ ಮುಖ ನೋಡ್ಕೊಂಡು ಮಕ್ಕಳು ಇಲ್ಲಿದ್ದು ಜೀವನ ಸಾಗಿಸ್ತಿದ್ವಿ ನಾವು ಇನ್ನು ಮುಂದೆ ಹೆಂಗೆ ಮಾಡೋದು ಸಾಕ್ಷಿ ದೇವ್ರಿಗೆ ಅಷ್ಟು ಗೊತ್ತಾಗಲ್ಲ ಅಂತ ತಿಳ್ಕೊಂಡೇನು ಅಂದ್ರೆ ಲಾಲಿ ಲಾಲಿ ಸುಕುಮಾರ ಲಾಲಿ ಮುತ್ತು ಬಂಗಾರ ಲಾಲಿ ಲಾಲಿ ಸುಕುಮಾರ ಲಾಲಿ ಮುತ್ತು ಬಂಗಾರ ಒಬ್ಬ ಹೊಡೆದ್ರೆ ಬೇರೆ ಕುಸ್ತಿ ಅಂತೂ ಗೆದ್ದಿಲಿ ಮಗದ ಕಡಿಕೆ ಬೆಳಕಾಗೋದು ರೆಡಿನಾಥ್ ಹೋಗಿ ರೆಡಿನ ಅಂತನಾಗೇನು ಅವಳಿ ಜವಳಿ ಎರಡದವ ಆಗ ಮತ್ತೆ ಮಕ್ಕಳದ ಬೇಡ ಹೋಗಿ ಮುಂದೆ ಹೊಡಿ 9 ಮುಂದೆ ಮೊದ್ಲ ಹೊಡ್ರಿ ಬರ್ರಿ ಮೊದಲ ನಮ್ಮದು ಸಂಸಾರ ಇನ್ನೂ ಮುಂದೆ ಭಾಳ ಐತಿ ಬಾ ನಡಿ 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 ಅಜ್ಜಿಯಿಂದ ಕಾಲು ಒತ್ತಿಸುವುದು ಬೇಡ ಅವಳ ಕೈ ನೋವಾಗಲೇನು ನಾನೇ ಒತ್ತುತ್ತಾನ ಅವಳನ್ನ ಬಿಡಿಸಿ ಬಿಡಮ್ಮ ಅವಳನ್ನ ಹೋಗೋ ಸುಮ್ಮನೆ ತುತ್ತು ಕೂತಿಂದು ಆಳಾಗಿ ಬಿದ್ದಿರುವ ಇಂಥ ಆಳುಗಳು ನಮ್ಮ ಮನೇಲಿ ಇರ್ಬೇಕಾದ್ರೆ ನೀನ್ ಯಾಕೋ ಕೆಲಸ ಮಾಡ್ತೀಯಾ ಯಾಕಮ್ಮ ನೀನ್ ಸ್ಕೂಲ್ಗೆ ಹೋಗಿದ್ಯಲ್ಲ ಅಲ್ಲಿ ಯಾವ್ದು ಪಾಠ ಹೇಳಿದ್ರು ಓದು ನೋಡೋಣ ನನ್ನಯ್ಯ ಪಾಠ ಅತ್ತಿ ಮನೆ ಸೊಸಿ ಹೊಸದಾಗಿ ಮನೆಗೆ ಬಂದಾಗ ಅತ್ತಿ ಮುಕ್ತಿ ಪಡಿತಾಳೆ ಅತ್ತಿ ಮಾವನನ್ನು ದುಡಿಸಿಕೊಳ್ಳುವ ಸೊಸಿ ಮುಂದಿನ ಜನ್ಮದಲ್ಲಿ ಕತ್ತಿಯಾಗಿ ಹುಟ್ಟುತ್ತಾಳೆ ಹೋಗ ಸುಮ್ಮನೆ ಒಳಗೆ ಏನೇ ಕಾಲು ಹೊತ್ತು ಅಂದ್ರೆ ಆ ನೆಪದಲ್ಲಿ ನನ್ನ ಕಾಲು ಮುರಿತೀಯಾ ಇಲ್ಲಮ್ಮ ನಿಧಾನವಾಗಿ ಒತ್ತಿದ್ದೀನಲ್ಲ
ನಾನೀಗ ಚಿತ್ರ ಸಂಸ್ಥೆಯಲ್ಲಿ ಹೀರೋ ಆಗಿದ್ದೇನೆ. ಈ ಸಂತಸದ ವಾರ್ತೆಯನ್ನು ಅಪ್ಪನಿಗೆ ಕಳಿಸಿ ಆತನ ಕೈಯಿಂದ ನಿನ್ನ ಕೊರಳಿಗೆ ರಕ್ತ ಮಂಗಲ್ಯವನ್ನು ಕಟ್ಟಿಸಬೇಕು. ಈಗ ಅಪ್ಪ ಎಲ್ಲಿದ್ದಾರಮ್ಮ? ಮಗಳು, ನನ್ನ ಕೊರಳಿಗೆ ರತ್ನ ಮಾಂಗಲ್ಯವನ್ನು ಕಟ್ಟಬೇಕಾಗಿರುವ ನಿನ್ನ ತಂದೆಯವರು ಅವರು ತೀರಿಕೊಂಡು 2 ವರ್ಷವೇ ಗತಿಸುವುದು ಅಪ್ಪ. ನನ್ನ ತಂದೆ ಹೋದರೆ ಅಯ್ಯೋ ನನ್ನ ದುರ್ಭಾಗ್ಯವೇ. ಅಮ್ಮ, ಏನಾಗುತ್ತಮ್ಮ ಅಪ್ಪನಿಗೆ ಸಾಯಲಿಕ್ಕೆ? ಹೊಟ್ಟೆಯಲ್ಲಿ ಹುಟ್ಟಿದ ಮಗಳಿಗೆ ಈ ಮನೆಯಲ್ಲಿ ತುತ್ತು ಅನ್ನ ಕೂಡ ಸಿಗಲಿಲ್ಲ ಅಂತ ದೃಶ್ಯವನ್ನೆಲ್ಲ ನೋಡಿ ಅವರಿಗೆ ಸಹಿಸುವುದಕ್ಕೆ ಆಗ್ಲಿಲ್ಲ. ತುಂಬಾ ನೋವು ಪಟ್ಟರು. ಅದಕ್ಕೋಸ್ಕರವಾಗಿ ಮನೆಯಲ್ಲಿ ಇರಬಾರ್ದು ಅಂತ ಪತ್ರ ಬರೆದು ಹೊರಟು ಹೋದ್ರಪ್ಪ. ಅಯ್ಯೋಪ್ಪ, ದುರ್ಬುದ್ಧಿಯ ಮಕ್ಕಳ ದುರ್ವರ್ತೆಯನ್ನು ತಾಳಲಾರದೆ ಕೊನೆಗೆ ನೀನು ಆತ್ಮಹತ್ಯೆ ಮಾಡಿಕೊಂಡು ಬಿಟ್ಟಿಯಾ? ಅಮ್ಮ, ನಾನು ಪ್ರತಿ ತಿಂಗಳು ನಿಮ್ಮ ಹೆಸರಿಗೆ 5,000 ರೂಪಾಯಿ ಮನಿ ಆರ್ಡರ್ ಮಾಡ್ತಾನೆ ಇದ್ದೇನೆ. ಹೀಗಿರುವಾಗ ಮನೆಗೆ ಬಂದ ಮಗಳಿಗೆ ಇಡೀ ಅನ್ನ ಹಾಕಕ್ಕಾಗ್ಲಿಲ್ವೇ ನಮ್ಮ ನಿಮಗೆ? ನಾನು 5 ವರ್ಷಗಳಿಂದ ಮನಿ ಆರ್ಡರ್ ಮಾಡ್ತಾ ಬಂದ ಹಣನ ಯಾರ ಕೈಯಲ್ಲಿ ಕೊಟ್ರಿ? ಯಾತಕ್ಕಾಗಿ ಬಳಸಿದ್ರಿ? 5 ಪೈಸೆ ಕೂಡ ನನ್ನ ಹತ್ತಿರ ಇಲ್ಲ ಅಂದಾಗ 5,000 ಹಣ ಎಲ್ಲಿಂದ ಬರ್ಬೇಕು? ನೀನು ಹಣ ಕಳಿಸಿದ್ರೆ ನನಗೆ ಬರ್ತಾ ಇತ್ತಲ್ಲ. ಯಾಕೋ ನೀನು ರೀತಿ ಸುಳ್ಳು ಹೇಳಿ ನನ್ನ ಹೊಟ್ಟೆಯನ್ನು ಉಳಿಸ್ತಾ ಇದೀಯಾ? ಯಾಕೆ ಹೊಟ್ಟೆ ಉಳಿಸ್ತಾ ಇದೀಯಾ? ಆ ಹಣ ನನ್ನ ಹತ್ತಿರ ಇದ್ರೆ ತವರಿಗೆ ಬಂದಿರುವ ನಿನ್ನ ತಂಗಿ ಯಾಕೋ ಹೊಟ್ಟೆ ಹಸಿವಿನಿಂದ ಹಾಗೆ ಹೋಗ್ತಾ ಇದ್ಳು? ಯಾಕೆ ಹೋಗ್ತಾ ಇದ್ಳು? ಅಂದ್ರೆ ನಾನು ಕಳಿಸಿದ ಹಣ ನಿಮ್ಮ ಕೈಗೆ ಸೇರಿರ್ಲಿಲ್ಲಮ್ಮ. ನಾನು ಯಾಕೋ ಸುಳ್ಳು ಹೇಳಿ? ಹಾಗಾದ್ರೆ ನಾನು ಕಳಿಸಿದ ಹಣ ಎಲ್ಲಿ ಹೋಯ್ತು? ಈ ರಸೀದಿ ಮೇಲೆ ಅಣ್ಣನೇ ಸಾಕ್ಷಿಯಾಗಿದ್ದ. ಹಾಗಾದ್ರೆ ಈ ಸಹಿ ಯಾರ್ದಮ್ಮ? ನೀನು ಯಾವ ಫಾರ್ಮ್ ಮೇಲೆ ಸಹಿ ಮಾಡಿಲ್ವೇನಮ್ಮ? ಇಲ್ಲಪ್ಪ, ನಾನು ಯಾವುದಕ್ಕೂ ಸಹಿ ಮಾಡಿಲ್ಲ. ಹಾಗಾದ್ರೆ ಏನು ಹೇಳಿದವರಂತೆ ಆ ಕಪಟ ಕಾರ್ ಸ್ಥಳವೇ ಸರಿ. ಈಗಲೇ ಇದರ ಇತ್ಯರ್ಥ ಮಾಡೇ ಬಿಡುತ್ತೇನೆ. ನಾನು ಪೋಸ್ಟ್ ಇನ್ಸ್ಪೆಕ್ಟರ್ ಜೊತೆ ಮಾತನಾಡಬೇಕಾಗಿದೆ. ನಾನು ಚಿತ್ರನಟ ರಘುವೀರ ಮಾತನಾಡ್ತಾ ಇರೋದು. ಹೌದು, ದಿಲೀಪ್ನ ಬಂದು ಮನೆಯಿಂದಲೇ ಮಾತನಾಡ್ತಾ ಇದ್ದೇನೆ. ನಾನು 5 ವರ್ಷಗಳಿಂದ ನನ್ನ ತಾಯಿ ಹೆಸರಿನಲ್ಲಿ 5,000 ರೂಪಾಯಿ ಎಮ್ಮು ಮಾಡ್ತಾನೆ ಇದ್ದೇನೆ. ಆದರೆ ಅವರಿಗೆ ಆ ಹಣ ಒಂದು ಸಲನೂ ಅವ್ರ ಕೈಗೆ ಮುಟ್ಟಿಲ್ಲವಂತೆ. ಹೌದು, ಅವರು ಯಾವ ಫಾರ್ಮ್ ಮೇಲೂ ಸಹಿ ಮಾಡಿಲ್ಲವಂತೆ. ಅದಕ್ಕಾಗಿ ಪೊಲೀಸರು ಒಂದಿಗೆ ಬೇಗ ಬಂದು ಇದು ಎನ್ಕ್ವೈರಿ ಮಾಡಲೇಬೇಕು. ಓ ಯಸ್. ಅಮ್ಮ, ತಂಗಿ ಬಂದಿದ್ದಾಳಮ್ಮ. ಅವಳು ನೀನಾಗಿ ಕರೆಯುವವರೆಗೂ ಮನೆ ಒಳಗೆ ಬರಲಂತ. ಓ ರಘುವೀರ. ರಘುವೀರನೇ, ನನ್ನ ಮನೆಯಲ್ಲಿ ಕಾಲಿಟ್ಟು ನನಗೆ ಗುರು ಅಂತೇನು ವಂಚಕ? ವಂಚಕರು ಯಾರು ಅನ್ನೋದು ಗೊತ್ತಾಗುವುದಕ್ಕೆ ಕೊಂಚ ಮಾತ್ರ ಬಾಕಿ ಇದೆ. ಸ್ವಲ್ಪ ತಡೆ, ಈಗ ಗೊತ್ತಾಗುತ್ತದೆ.
ಇವರೆಲ್ಲರೂ ಸೇರಿ ನಮ್ಮ ಮೇಲೆ ಏನೋ ನಾಟಕ ಹೊರಿಸ್ತಾ ಇದ್ದಾರೆ. ನಾವಿಲ್ಲಿ ನಿಲ್ಲೋದು ಬೇಡ ರೀ, ಬನ್ನಿ. ಒಂದ್ ಹೆಜ್ಜೆ ಮುಂದಿಟ್ಟರೆ ಈ ಮನೆಯಿಂದ ನೀನು ಹೊರಗೆ ಹೋಗ್ಲಂತ ಮಾಡಿಬಿಡ್ತೇನೆ. ಹುಷಾರ್. ಫೋನಲ್ಲಿ ಮಾತಾಡಿದ ರಘುವೀರ್ ನೀವೇನಾ? ಏನು ನಿಮ್ಮ ಮನಿ ಆರ್ಡರ್ನ ವಿಷಯ? ಎಲ್ಲ ಫೋನಿನಲ್ಲಿ ತಿಳಿಸಿದ್ದೇನಿಲ್ಲ ಸರ್. ಸರಿ, ಎಮೋ ರೆಸಿಪ್ಟ್ ಏನಾದ್ರೂ ವಾಣಿ ಮಾತ್ರ ಸದ್ಯ ಇವೆರಡಿದೆ. ಇನ್ನು ಉಳಿದಿದ್ದನ್ನು ನಾನೇ ನಿಮ್ಮ ಆಫೀಸಿಗೆ ಹಾಜರು ಮಾಡುತ್ತೇನೆ. ಸರಿ, ಈ ರೇಣುಕಮ್ಮ ಅಂದ್ರೆ ಯಾರು? ಇವರೇ ಸರ್, ನನ್ನ ತಾಯಿ. ಏನಮ್ಮ, ಇದ್ರ ಮೇಲೆ ನೀವೇ ಸಹಿ ಮಾಡಿ ಹಣ ತೆಗೆದುಕೊಂಡಿದ್ದೀರಾ? ಇಲ್ಲ ಸಾಹೇಬ್ರಿ, ನಾನು ಯಾವುದಕ್ಕೂ ಸಹಿ ಮಾಡಿಲ್ಲ ನೋಡಿ. ಅದೇ ರೀತಿಯಾಗಿ ಯಾವ ಹಣನೂ ನಾನು ಪಡೆದಿಲ್ಲ. ಓ ಮಿಸ್ಟರ್ ದಿಲೀಪ್, ಇದರ ಮೇಲೆ ವಿಟ್ನೆಸ್ ನಿಮ್ದೇ ಇದೆ ಇಲ್ಲ? ಈ ಸಹಿ ನಿಮ್ದೇ ಅಲ್ಲವೇ? ಸರ್ ಹೌದು ಸರ್, ಈ ಸಹಿ ನಂದಿ. ಹಾಗಿದ್ದರೆ ಇದರ ಮೇಲೆ ನಿಮ್ಮ ತಾಯಿನೇ ಸಹಿ ಮಾಡಿ ಹಣ ತೆಗೆದುಕೊಂಡಿದ್ದಾರಾ? ಹೌದು ಸರ್, ನಿಸ್ಸಂದೇಹವಾಗಿ. ಶುದ್ಧ ಮೋಸ. ಇದರ ಪರೀಕ್ಷೆ ಆಗಲೇಬೇಕು. ಮಿಸ್ಟರ್ ರಘುವೀರ್, ತಾವು ಸುಮ್ಮನಿರಿ, ಮುಂದಿನ ಕೆಲಸ ನಮ್ಮದು. ಈ ಸಹಿಗೂ ತುಂಬಾ ವ್ಯತ್ಯಾಸವಿದೆ. ಮಿಸ್ಟರ್ ದಿಲೀಪ್, ಈ ಸಹಿ ನಿಮ್ಮ ತಾಯಿಯವರದಲ್ಲ. ನಿಜ ಹೇಳಿ, ಯಾರದಿ ಕೋಟಾ ಸಹಿ? ನಿಜ ಹೇಳಿದ್ರೆ ನೀವು ನನ್ನ ಪೇಜಿಗೆ ಸಿಗ್ತೀರಿ. ಹುಷಾರ್. ಸರ್ ನಿಸ್ಸಂದೇಹವಾಗಿ ಈ ಸಹಿಯನ್ನು ನನ್ನ ಹೆಂಡತಿನೇ ಮಾಡಿದ್ದಾಳೆ. ಸುಳ್ಳು ನೋಡಿ, ನೀವೆಲ್ಲರೂ ಸೇರಿ ನನ್ನ ಮೇಲೆ ಏನೋ ಸುಳ್ಳು ಅಪಾದನೆ ಹೊರಿಸ್ತಾ ಇದ್ದೀರಾ. ಇದ್ರಲ್ಲಿ ನನ್ನದೇನೋ ತಪ್ಪಿಲ್ಲ. ಜಯ, ಬಾಯಿ ಮುಚ್ಚು. ಈಗ ತಿಳಿದಂತಾಯ್ತು ನಿನ್ನ ಸಕಲ ಸದ್ಗುಣ ನಿನ್ನ ಸ್ವಾರ್ಥಕ್ಕಾಗಿ ಅಂತ. ಪತಿಯನ್ನು ಸೆರೆಮನೆಗೆ ಕಳಿಸೋದಕ್ಕೂ ಅಂಜುವ ಏನಲ್ಲ ನೀನು. ಮಿಸ್ಟರ್ ದಿಲೀಪ್, ನೀವೇನು ಬಡದಾಡಬೇಡಿ. ಛಾಯಾ ತಾಯಿ, ಬನ್ನಿ, ಈ ಕಾಗದ ಮೇಲೆ ರೇಣುಕಮ್ಮ ಅಂತ ಬರೀರಿ. ಕರೆಕ್ಟ್. ಈ ಸಹಿಗೂ ಈ ಅಕ್ಷರಗಳಿಗೂ ತುಂಬಾ ಹೋಲಿಕೆ ಇದೆ. ಈ ಸಹಿ ಇವರದೇ ಇರಬೇಕು. ಮಿಸ್ಟರ್ ದಿಲೀಪ್, ನಿಮ್ಮಂತ ಒಳ್ಳೆ ವ್ಯಕ್ತಿಗಳು ಇಂಥ ಹೇಸಿಗೆ ಕೆಲಸ ಮಾಡಬಾರದಾಗಿತ್ತು. ಏನೋ ನಿಮ್ಮ ಮೇಲೆ ಇರುವ ಅಭಿಮಾನದಿಂದ ನಿಮ್ಮ ರಟ್ಟಿಗೆ ಹಗ್ಗ ಹಚ್ಚುವುದನ್ನು ತಪ್ಪಿಸಿದ್ದೇನೆ. ನೀವು ಸ್ಟೇಷನ್ಗೆ ಬಂದು ಯಾರಾದರೂ ಒಬ್ಬರು ಜಾಮೀನು ಕೊಟ್ಟರೆ ನಿಮ್ಮೊಬ್ಬರನ್ನ ಮಾತ್ರ ಬಿಡಿಸ್ತೀನಿ. ಏನಂತೀರಾ? ಈ ಕ್ರೂರ ದೃಶ್ಯವನ್ನು ನನ್ನ ಕೈಯಿಂದ ನೋಡೋದಕ್ಕೆ ಆಗ್ತಾ ಇಲ್ಲಪ್ಪ. ಬೇಗ ಬಿಡಿಸಿಬಿಡಿ ಇವರನ್ನ. ಅಮ್ಮ, ಅಪರಾಧ ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕು. ಅವರು ಮಾಡಿದ ಕರ್ಮದ ಫಲವನ್ನು ಅವರೇ ಉಣ್ಣುತ್ತಾರೆ. ಅಲ್ಲ, ಹಾಗೆಲ್ಲ ಹೇಳಬೇಡ ಅಣ್ಣ. ತಾಯಿಯ ಬೆಲೆ ಕೊಟ್ಟಾದರೂ ಜಮೀನ್ ಮೇಲಾದರೂ ಬಿಡಿಸಿಕೊಂಡು ಬನ್ನಿ ಅಣ್ಣ, ನಿನಗೆ ಪುಣ್ಯ ಆದರೂ ಬರುತ್ತೆ. ಶಶಿಕಲಾ, ಇವರ ಬಗ್ಗೆ ಪಾಪ ಪುಣ್ಯದ ಬಗ್ಗೆ ವಿಚಾರ ನನ್ನ ಮುಂದೆ ಹೇಳಬೇಡ. ಈ ವಿಷಯದಲ್ಲಿ ನಾನು ಯಾರು ಮಾತನ್ನು ಮನಸ್ಸುವುದಿಲ್ಲ. ಇಷ್ಟೇ ಅಲ್ಲ, ಒಂದು ವೇಳೆ ಇವನನ್ನು ಯಾರಾದರೂ ಜಾಮೀನು ಮೇಲೆ ಬಿಡಿಸಿಕೊಂಡು ಬಂದರು, ಇವು ಈ ನೀಚನ ಮುಖ ನಾನು ನೋಡಲಾರೆ. ಹಿಂದೆ ಮನೆಯಲ್ಲಿ 2 ಭಾಗ ಮಾಡಿಸಿ ನನ್ನ ಭಾಗದಲ್ಲಿ ನಾನು ಇರುತ್ತೇನೆ, ಅವನ ಭಾಗದಲ್ಲಿ ಅವನಲ್ಲಿ. ನೀವು ಬಾಯಿ ಮುಚ್ಚಿಕೊಂಡು ಸುಮ್ಮನೆ ನಡೆಯಿರಿ. ಸರ್, ತಾವು ತಮ್ಮ ಕೆಲಸವನ್ನು ನಿರ್ವಹಿಸಬಹುದು. ಆಲ್ ರೈಟ್, ಬನ್ನಿ ಇಬ್ರು. PC, ಅರೆಸ್ಟ್ ಹಿಮ್. ಹೇಳಪ್ಪ, ಬಡ್ತಾ ತಿಂದ ಮಟನು ಬೆಂಗಳೂರ್ನು ಅಂತ ಬಿಟ್ಟು ಬಂದೀವಿ. ಮುಂದೆ ಹೆಂಗ್ಲಿ ನಮ್ಮ ಪರಿಸ್ಥಿತಿ ಇನ್ನ ಅಲ್ಲಲ್ಲಿ ಶಿವ್ಯ,
ನಾ ಹೆಂಗೆ ಹೇಳೋದು ಹೇಳ ಹೆಂಗೋ ಕರ್ಕೊಂಡು ಹೊಂಟ ಬಿಟ್ಟೆ ನೀನು ಹಿಂಬಾಲೇನ ಬೆನ್ನು ಹತ್ತೇ ಬಿಟ್ಟೇನೆ ಎಲ್ಲಿಗೆ ಹಚ್ಚುತ್ತೆ ನಡಿ ಹಚ್ಚೋ ಗುರುವೇ ನೋಡೈತೆ ಇನ್ನು ಟೋಕ ಕೆಲಸಕ್ಕೆ ಕೈ ಹಾಕಿರಂತೆ ನನ್ನ ಸೊಳ ಮುರ್ತಿ ಓ ಮರಾಯ ನೀನ ಲೇ 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 ನಾವು ಇದಕ್ಕ ನೋಡ್ಲಿ ನನಗೆ ಕಾಮನ್ ಸೆನ್ಸ್ ಇರಲ್ಲ ಅನ್ನೋದು ಅಲ್ಲಲ್ಲಿ ಯಾರಿಗ್ಯಾರ ಗುರ್ತಾದ್ರ ನಮ್ಮ ಸೊಳಲ್ ಮುರಿತಾರ ಅವ್ರಿಗೆ ಗುರ್ತಾಗ್ಲಂಗ ಕೆಲಸ ಮಾಡ್ಕೊಂಡ್ಬಿಟ್ಟಿವಂದ್ರ ಅವ್ರ ಹೆಂಗ ನಮ್ಮನ್ನ ಇದನ್ನ ಮಾಡ್ತಾರ್ಲಿ ಅಲ್ಲೂ ಮರ ನಿಂದ ಬರೀ ಮಾತಾತ ಕೆಲಸ ಯಾವ್ದು ಅನ್ನೋದು ನನಗೆ ಮೊದ್ಲೇ ಕೇಳು ಮರ ಈಗೊಮ್ಮೆ ಹನಿಸೇ ಬಿಟ್ಟಿರೀನ ಕೆಲಸ ಏನ್ ಬಿಡ್ಲೆ ದೊಡ್ಡ ಕೆಲಸ ಅಲ್ಲ ಸುಮ್ಮನೆ ಕಟ್ಪಟ್ಟಿ ಪಟ್ಟ ಕೆಲಸ ರಾತ್ರಿ ಮುಗಿಸ್ಕೊಂಡ್ಬಿಟ್ರ ಲಕ್ಷಾಧೀಶರ ಆಗ್ಬಿಡ್ತೇವ್ ನೋಡ ಕಟ್ಟಪಟ್ಟಿ ಅಂದ್ರೆ ಏನು ನನಗೆ ಅರ್ಥ ಆಗೋಲ್ಲಿದ ಅಂದ್ರ ಸಪ್ಲಿಲ್ಲ ಕೆಲಸ ಮುಗಿಸೋದಲ್ಲಿ ಸಪ್ಲಿಲ್ದಂಗ ಮುಗಿಸೋಣ ಎಲ್ಲಿ ಹೋಗೋದಪ್ಪ ಮರಯ್ಯ ಅಲ್ಲೂ ಮರಯ್ಯ ಅಕಸ್ಮಾತ್ ಕಟ್ಟಪಟ್ಟಿ ಪಟ್ಟ ಜೈಲಿಗೆ ಹೋದಿವಂತಂದ್ರ ಏನ್ ನಮ್ಮ ಪರಿಸ್ಥಿತಿ ಜೈಲ್ ಅಂದ್ರೆ ಎಷ್ಟು ಅನ್ಸ್ತಾನ್ಲಿ ಅವ ಎಲ್ಲ ಇವನ ಜೈಲ್ ಅಂದ್ರೆ ಏನಾರ ಭಯಾನ ಇಲ್ಲ ಅದಕ್ಕೆ ಯಾಕೆ ಭಯ ಪಡ್ತಿಲಿ ಶ್ರೀಕೃಷ್ಣ ಪರಮಾತ್ಮನ ಜನ್ಮ ಸ್ಥಳ ಐತಿ ಈ ಜಗತ್ನ್ಯಾಗ ಅದಕ್ಕೆ ಪವಿತ್ರವಾದ ಸ್ಥಳ ಎಲ್ಲಿ ಸಿಗತತಿ ಅದಕ್ಕೆ ಪವಿತ್ರವಾದ ಸ್ಥಳ ಅಲ್ಲಿ ಬಹಳ ಸೌಕರ್ಯ ಐತಂತ ಒಂದಿಟ್ಟು ಹೋಗಿ ಅನುಭವ ಪಡ್ಕೊಂಬಂದ್ರೆ ಏನಾಕತಿ ಹೋಗೋ ನಡಿ ಹೋಲ್ಪ ನಾವು ಮುಂದೆ ಮಾಡೋ ಕೆಲಸ ಯಾವ್ದಂತ ಮೊದ್ಲೇಕ ನನಗೆ ಹೇಳಿ ಶಿವ್ಯಾ ನೀ ಹಿಕ್ಕಟ್ಟು ಹೇಳ್ಬೇಡ ಬಡದಿಂದ ಹೇಳ್ಬೇಡ ನನಗ ಮೊದಲೇಕ ಹೇಳಿ ಹೋಗೋಣ ನಾವು ಯಾವ ಕೆಲಸ ಹೇಳಿ ಕರೆಕ್ಟ್ ಗಮನ ಕೊಟ್ಟು ಕೇಳ ಈಗ ಮಾಡಿದೆಲ್ಲ ಹಂಗ ನಗಲ ಎಡ್ಸಕ್ ಹೋಗ್ಬೇಡ ಮಧ್ಯರಾತ್ರಿ ಮಧ್ಯರಾತ್ರಿಯಲ್ಲಿ ಓ ದೇವ್ ಬರ್ತಿರ್ತಾವಲ್ಲಿ ತಗೊಂಡ್ ಹೊಡಿತಾರ ನಮ್ಮನ್ನ ಬಂದವ್ರ ಮಧ್ಯರಾತ್ರಿ ಸಪ್ಪಳ ಇಲ್ಲದ ಮನಿ ನೋಡಿ ಸಪ್ಪಳ ಡುಂಡ್ 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 ಅಂತ ಹೋಗೋಣ ಅಟ್ಟ ಸಪ್ಪಳ ಇಲ್ಲದ ಮನಿ ನೋಡಿ ನಾವು ಸದ್ದಿಲ್ಲದ ಮನಿ ನೋಡಿ ಪೂಜಾ ಮಾಡಿ ಸಿಕ್ಕಿದ್ದೆಲ್ಲ ಎಬಸೊಂದು ಬಂದ್ಬಿಡುದೇ ಅಲ್ಲಿ ಪೂಜೆ ಅಂದ್ರೆ ಉದ್ರ ಕಡ್ಡಿ ಹಚ್ಚಿ ಮಾಡೋನು ಏನ್ ಹಂಗ ಏನು ಕಾಮನ್ ಸೆನ್ಸ್ ಇಲ್ಲ ನೋಡ್ಲಿ ಪೂಜೆ ಅಂದ್ರ ಸಿಕ್ಕಿದ್ದು ಒಡವಿ ಎಲ್ಲ ಎಬಸೊಂದ್ ಬಂದ್ಬಿಡುದ್ರಿ ಹಂಗ ಮಾಡೋಣ ಮತ್ತ ಹಂಗ ಮಾಡೋಣ ಆಯ್ತಪ್ಪ ಅಕಸ್ಮಾತ್ ನಾವಲ್ಲಿ ಸಿಕ್ಕಾಕೊಂಡ್ರ ಇರ್ಲಿ ನಿನ್ನ ಉಪಾಯ ಮಾತ್ರ ಭಾಳ 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 ಚಲೋ ಐತಿ ಈಗ ಹಿಂದೆ ಮಾಡಿದ್ದು ಫೇಲ್ ಆಗೈತೆ ಇದನ್ನೊಂದು ಸಲ ನಾ ಮೆಚ್ಕೊಂತಾನೆ ಧೈರ್ಯ ತಗೊಂತ ನಾನು ಸಾಕ್ ಧೈರ್ಯ ಸಾಕ್ರಿ ಕೂತ್ ಯಾವ್ದಾರ ಧೈರ್ಯ ಬರ್ತದ ಬಾಬಾ ಹೋಗುಮ ಮೊದ್ಲೇ ಕೆಲಸ ಮಾಡೋಣ ಹೋಯ್ ಬಿಡೋಣ ನೀ ಹೇಳ್ದಂಗ ಮಾಡೋಣ ಬಾಬಾ ಮೊದ್ಲೇ ಕೆಲಸ ಮಾಡೋಣ ಬಾ ಮಾಡಕ್ ಹೋಗ್ಬೇಡ ಮಾಡ್ಬೇಡ ಹೆಂಗೋ ಮಕ್ಕೊಂದಾರ ಸುಮ್ಮನೆ ಇಲ್ಲೇ ಮಕ್ಕೊಂದಾನ ನೀನು ಟ್ರೋಜರಿ ಕೊಲೆಕ್ ಹೋಗ ನಾನು ಈ ಕಡೆ ಹೋಗ್ತೀನಿ ಪಟ ಗದ್ದ ಆಗೋದು ಭಾಳ ಸ್ವಚ್ಛ ಮಾಡ್ಬೇಕು ನಾವು ಅಯ್ಯೋ ನನ್ನ ಮನೆಯ ಸಂಪಾದನೆ ಎಲ್ಲ ದೋಚ್ಕೊಂಡು ಹೋಗಿದ್ದಾರೆ ಕಳ್ಳರು ಯಾವ ಕಡೆ ಹೋದ್ರು ಈ ಕಡೆ ಹೋದ್ರು ಪೊಲೀಸ್ ಪೊಲೀಸ್ ಋಷಿ ಈ ಇಬ್ಬರ ಕಳ್ಳಗಳನ್ನು ಎಳೆದುಕೊಂಡು ಬನ್ನಿ ನಾನು ಮುಂದೆ ಇವರು ಕದ್ದ ಮಾಲು ನಮ್ಮ ಅಣ್ಣನ ಮನೆಯಿಂದ ತಂದರು ನಾನು ಮುಂದೆ ಹೋಗಿ ಪೊಲೀಸ್ ಸ್ಟೇಷನ್ಗೆ ವರದಿ ಕೊಡ್ತೇನೆ ಅವಾಗ ಇವು ಮಕ್ಕಳಿಗೆ ಕಾರದ ಬತ್ತಿ ಹೆಸರು ಗೊತ್ತಾಗುತ್ತೆ ಎಸ್ ಸರ್ ಹಾಗೆ ಮಾಡಿ ಲೇ ಮಕ್ಕಳ್ರೆ ಏನೇ ತಂದೆ ತೆಗೀರ್ಲಿ ಅವ್ರ ಮನೆಯನ್ನು
ರಘುವೀರ ಬಾಳ ಅಂದ್ರ 1 ವರ್ಷ ಹಾಕ್ಯಾರ 2 ವರ್ಷ ಹಾಕ್ಯಾರ ಜೈಲ್ನ್ಯಾಗ ಒಳ್ಳೆ ಬಂದಿ ಅಂದ್ರ ಅದ ಕಾಲದ ಪತ್ತಿ ನಿನಗೆ ಎರವಾದಿತ್ತು ಎತ್ತರವಾಗಿರೋ ಲೇ ನೀವು ಶಿವ್ಯ ಇಬ್ಬರು ಕೂಡ ಒಂದು ದಿನ ಜೈಲಿನಿಂದ ಬಿಡುಗಡೆ ಆಗಿಂದ ಅವನ ಮುಕ್ಕಳ್ಯಾಗ ಅಟ ಬಾಂಬ್ ಹೋಗ್ಬಿಡಲ್ಲೇ ಅಷ್ಟ ಮಾಡ್ಲಿ ನಿಮ್ ಕಾಕ ಮಕ್ಕಳಾಗ ತೆಗೀರ್ಲಿ ತಂದಿರ ತೆಗೀರ್ಲಿ ತೆಗಿಲೇಸಿದ ಯಪ್ಪ ನೀನೇನು ಹೊತ್ತಿ ನೋಡ್ಲೆ ತೋರ್ಸ ಅಲ್ಲೇ ಶಿವ ನಾನ ತೆಗಿಲೇ ನೀನ ತೆಗಿಲೆ ನಾನ ಪಾಠ ತೆಗಿರ್ತೇನೆ ಅಲ್ಲ ಇವನ ಟಜರು ಕೊಲೆಗೆ ಹೋಗಂದ್ರೆ ಬಚ್ಚ ಕೊಲೆಗೆ ಹೋಗಪ್ಪ ಈ ಮಗ ಅಂತ ಕಲರ್ಲೆ ನೀವು ಚಲೋ ಮಾಡಿ ಬಿಡಲಿ ಚಲೋ ಕೆಲಸ ಮಾಡಿ ನೀ ತೆಗಿಲಿ ಮಗನ ನಾ ಬರೀ ಗಟ್ಟಿ ಬಂಗಾರ ತಂದನಿ ಗಟ್ಟಿನ ಐತಿ ಎಷ್ಟು ಹೊಸನ ಐತಿ ನೋಡಿಲ್ಲ ನೀ ತೆಗಿ ನೋಡು ನಂಗಾರ ನೋಡ ತೆಗಿಪ್ಪ ಚಂದ ತೆಗಿ ನೀ ಎಲ್ಲಿ ಚಪ್ಪಲ್ ಗುಡಿ ಕೈ ಹಾಕಿ ನಾ ಏನ್ ಹೇಳಿದ್ದೆ ನಿನಗ ನೀನ ಸೋಫಾ ಸಟ್ ಬುಡಕ ಇಟ್ಟಿರ್ತಾರ ಬಂಗಾರ ಅಂತ ನಾ ಹೇಳಿದ್ನಿ ನೀವ್ ಹೋಗಿ ಬಾಕಲ್ ಮುಂದ ಚಾಪಲ್ ತೊಡ್ ಮಾಡ್ಕೊಂಡೆ ಕೆತ್ತಬಾಯಿ ಅವ್ರ ಕೆತ್ತಬಾಯಿ ಲೈಟ ಇದ್ರಕಿಲ್ಲ ಅದ್ರಾಗ ನಾ ಗಟ್ಟಿ ಬಂಗಾರ ತೊಂಗೋ ತೇಟ್ ಬಿಡದ ತಗೊಂಡ್ಬಿಟ್ಟಲ್ಲಿ ಆತರ ಇಬ್ರು ಕೂಡ ಹೋಗೋ ಜಾಕ್ ಹೋಗಿ ಬಿಡು ನಾವು ಹೋಗ್ಬೋಡಿ ನಾ ಬಾಳ ದೊಡ್ಡ ಹಣಗಳಪ್ಪ ಇದು ಬೂಟು ಇವ್ ನಿಜ ಆಪರ್ ತೊಡು ಮಾಡಿ ಸಿಕ್ಕಿವಲ್ಲ ಏನಾವ ಮತ್ ಏನ್ ಮಾಡೋದೈತಿ ಯಪ್ಪ ಎಲ್ಲ ಮುಡ್ದ ತೊಳು ಮಾಡಲ್ಲ ನಿಮ್ಮಂಗ ಅವ್ರ ಬಂಗಾರ ತೊಳು ಮಾಡ್ತಾರ ನೀವೇನ್ ಅರಿವಿ ಚಪ್ಪಲ ತೊಡು ಮಾಡ್ತಾರಲ್ಲೇ ಹೌದ್ರಿ ಸಾಹೇಬ್ರ ಅವ್ರ ಮನ್ಯಾಗ ಬಂಗಾರ ಅತಿ ಏನಿಲ್ಲ ಇಲ್ರಿ ಇವ ಜಾಂಪರ್ ಹರಕ್ ಬೋಟ ಇವ ಅದಾವ ಏನ್ ಮಾಡೋದ್ರಿ ಅವ ಸಿಕ್ಕ ನೋಡ್ರಿ ಯಪ್ಪ ಪೊಲೀಸರಿ ನಿಮ್ಮನ್ನು ಕೈ ಮುಗಿದು ನಾನು ಕೇಳಿಕೊಳ್ಳುತ್ತೇನೆ ಈ ಹಲಕಟ್ಟು ಶಿವ್ಯಾನ ಬೆನ್ನ ಹತ್ಯೆ ನನ್ನ ಪರಿಸ್ಥಿತಿ ಕೆಟ್ಟ ಹೋತ ನನಗಂತಿ ಬುದ್ಧಿ ಭೇಟಿಯಾಗಿ ಹೋಗೈತಿ ನನ್ನೊಂದ್ ಸ್ವಲ್ಪ ಕ್ಷಮ ಮಾಡ್ರಿ ನನ್ನನ್ನು ಬಿಡ್ರಿ ಯಪ್ಪ ತಂದೆ ಬಿಡ್ರಿ ನೋಡಿ ಮಹಾಜನಗಳೇ ಈ ಉತ್ತಮವಾದ ಸ್ಥಾನ ಗಳಿಸ್ಬೇಕಂದ್ರ ಬಹಳ ಕಷ್ಟ ಐತಿ ಅದಕ್ಕಾಗಿ ಇಂಥ ಕಳ್ಳತನ ಕೆಲಸಕ್ಕೆ ಕೈ ಹಾಕೋಕ್ಕಿಂತ ಈ ಸಮಾಜದಲ್ಲಿ ಉತ್ತಮ ರೀತಿಯಾಗಿ ಬಾಳೆ ಮಾಡ್ಕ್ಯಾರ ಸಾಧಿಸ್ಬೇಕ ಅದಕ್ಕಾಗಿ ಯಾರು ಇಂಥ ಚಿಲ್ಲರೆ ಕೆಲಸಕ್ಕೆ ಕೈ ಹಾಕ್ಬೇಡ್ರಿ ಕಳ್ಳತನಕ್ಕ ಇದಕ್ಕಂತ ನಮ್ಮ ಸರ್ಕಾರ ಪೊಲೀಸರ ವ್ಯವಸ್ಥೆ ಇಟ್ಟೈತಿ ಬರ್ರಿ ಪೊಲೀಸರ ಹೋಗುಣ್ರಿ ಓದಿ ಒಮ್ರ ಯಾವ ಬಾಡತಾರ ಅಮ್ಮ ಅಮ್ಮ ಅಪ್ಪ ನನಗೆ ಹೊಟ್ಟೆ ಹಸುವಾಗಿದೆ ಬೇಗ ಅನ್ನ ಕೊಡ್ಸಪ್ಪ ಹೌದು ಮಗು ನಿನ್ನೆ ಸಂಜೆಯಿಂದಲೇ ಊಟ ಮಾಡಿಲ್ಲ ಬೆಳಗ್ಗೆಯಿಂದ ಕಾಫಿನೂ ಕುಡಿದಿಲ್ಲ ಸಾಧ್ಯ ನಿನ್ಗೆ ಊಟಕ್ಕೆ ಹಾಕ್ಬೇಕಂದ್ರೆ ಮನೆಯಲ್ಲಿ ಇಡೀ ಹಕ್ಕಿ ಕೂಡ ಇಲ್ಲ ಅಯ್ಯೋ ದೇವ್ರಿ ಮನೆಯಲ್ಲಿ ತಪ್ಪಿದ ಕಾಲನ್ನು ಕಾಳರು ತೋಚ್ಕೊಂಡು ಹೋಗಿಬಿಟ್ಟಿದ್ದಾರೆ ಇದ್ದ ನೌಕರಿಯೂ ಸಸ್ಪೆಂಡ್ ಆಗಿ ಹೋಯ್ತು ಹೀಗೆ ಆಟ ಮಾಡಿದ್ರೆ ಎಲ್ಲಿಂದ ಕೊಡಿಸಬೇಕಪ್ಪ ಅಣ್ಣನ ದೇವರೇ ನನಗೆ ಯಾಕಪ್ಪ ಇಂಥ ಪರಿಸ್ಥಿತಿ ತಂದು ಹೊಟ್ಟಿದೆ ಅಪ್ಪ ಅಪ್ಪ ಮನೆಯಲ್ಲಿ ಅಮ್ಮ ಇದ್ದಾಗ ಬೇಡ ಅಂದ್ರೆ ತುಪ್ಪದ ಅನಿಸ್ತಿದ್ರಿ ಈಗ ಒಣ ಅನ್ನ ಕೊಡಪ್ಪ ಅಂದ್ರೆ ಉಣ್ಣುತ್ತಾನೆ ಮಗು ಈಗ ಸದ್ಯ ನಮ್ಮ ಮನೆಯಲ್ಲಿ ಅನ್ನವೂ ಇಲ್ಲ ಸ್ವಲ್ಪ ಹೊತ್ತು ತಾಳು ಎಲ್ಲಿಯಾದ್ರೂ ಹಾಕಿಸ್ಕೊಂಡು ಬಂದು ನಿನಗೆ ಅನ್ನ ಮಾಡಿಕೊಡ್ತೇನೆಪ್ಪ ಆಗುಲಪ್ಪ ನನಗೆ ಹೊಟ್ಟಿ ಬಹಳ ಹಸುವಾಗಿದೆ ಸಂಕಟ ಆಗುತ್ತದೆ ಬೇಗ ಅನ್ನ ಕೊಡ್ಸಪ್ಪ ಮಗು ಹೀಗೆ ಆಟ ಮಾಡಿದ್ರೆ ಎಲ್ಲಿಂದ ಕೊಡಿಸ್ಲಪ್ಪ ನಿನಗೆ ಅಣ್ಣನ ಅದಕ್ಕೆ ಅಜ್ಜಿ ಮನೇಲಿ ಅನ್ನ ಇದಿಲ್ಲ ಅವ್ರು ಈಗ ಊಟ ಮಾಡ್ತಿದ್ದಾರಲ್ಲ ನಿಜ ಮಗು ನಿನ್ನ ಅಜ್ಜಿಯ ಮನೆಯಲ್ಲಿ ಅನ್ನವೂ ಇದೆ ಆದ್ರೆ ಅದು ನಿನ್ನ ಬಾಯಿಗೆ ನಿಲಕಲಾರದು ಮಗು ನಿಲಕಲಾರದು ಅಜ್ಜಿ ನಮಗೆ ಅನ್ನ ಕೊಡಲಾರಳು ಅಪ್ಪ ನೀನು ಕೇಳಿದರೆ ಅವ್ರು ಅನ್ನ ಕೊಡ್ತಾರೆ ಅಪ್ಪ ಬೇಗ ಅನ್ನ ಕೊಡ್ಸಪ್ಪ ಅಪ್ಪ ಅನ್ನ ಅನ್ನ ಅನ್ನ
ದಿಲೀಪ, ಯಾಕೋ ಏನ್ ಬೇಕಾಗಿತ್ತು? ಅಮ್ಮ, ಮಗು ಅನ್ನ ಬೇಕಂತ ಆಟ ಬರ್ತಾ ಇದೆ. ಒಂದೇ ಒಂದು ಇಡೀ ಅನ್ನ ನೀಡಮ್ಮ, ನಿನ್ನ ಕಾಲಿಗೆ ಬಿದ್ದು ಬೇಡಿಕೊಂಡು. ಅಯ್ಯೋ ನನ್ನಪ್ಪ, ಅಮ್ಮ, ಒಂದಾನೊಂದು ಕಾಲದಲ್ಲಿ ಇದೇ ತುತ್ತು ಅನ್ನಕ್ಕಾಗಿ ನಿನ್ನನ್ನು ಎತ್ತಿನಂತೆ ದುಡಿಸಿಕೊಂಡಮ್ಮ ಪಾಪಿ ಅಮ್ಮ. ನನ್ನ ಮೇಲೆ ಕರುಣೆ ಪಟ್ಟು ಈ ತಾಟಿನ ತುಂಬ ಅನ್ನ ತಂದಿದೆಯಲ್ಲಮ್ಮ, ನೀ ನಿಜಕ್ಕೂ ಅನ್ನಪೂರ್ಣ ದೇವಿಯಮ್ಮ. ಅನ್ನಪೂರ್ಣ ದೇವಿ ಕೊಡೋ ತಾಯಿ ತಾಟನ್ನು, ನಿನ್ನ ಕೈ ಅನ್ನ ಉಂಡಾದರೂ ನನ್ನ ಪಾಪ ಕಳೆದುಕೊಳ್ತೇನೆ. ಕೊಡಮ್ಮ ತಾಟನ್ನು ಕೊಡು. ನೀಡಬೇಡಮ್ಮ ಇವನೇ ನನಗೆ ನನ್ನ ದುಡಿಮೆಯ ಅಣ್ಣನ ಅಣ್ಣ. ನಿನ್ನ ಮಗುವಿನಿಗೆ ಕೇವಲ ಒಂದು ದಿನ ಊಟ ದೊರೆಯೋದಕ್ಕೆ ನಿನಗೆ ಇಷ್ಟು ಸಂತವಾಯಿತು. ಆದರೆ 3 ದಿನದಿಂದ ಉಪವಾಸ ಬಿದ್ದು ಈ ಮನೆಗೆ ಬಂದ ನನ್ನ ತಂಗಿಗೆ ಹೊತ್ತು ಕಳೆದಾಗ ಅವಳ ಹೆತ್ತ ಮನೆಗೆ ಎಷ್ಟು ಸಂತವಾಗಿರಬಹುದು. ಸ್ವಲ್ಪವಾದರೂ ಪರಿಜ್ಞಾನ ಇದೆಯಾ ಅಣ್ಣಿಗೆ? ಛೇ, ಹೊರಟು ಹೋಗು. ದೊರೆಯಲಾರದು ನಿನಗೆಲ್ಲಿ ಅನ್ನ. ರಘುವೀರ, ಏನು ನಿನ್ನ ಮಾತು? ಮೊದಲೇ ಇನ್ನ ಹೃದಯ ಈಗಾಗಲೇ ತುಂಬಾ ನೊಂದು ಹೋಗ್ಬಿಟ್ಟಿದೆ. ಅಂಥದ್ರಲ್ಲಿ ಗಾಯದ ಮೇಲೆ ಮತ್ತೆ ಬರ ಎಳೆದ ಹಾಗೆ ಈ ರೀತಿ ಮಾತಾಡ್ತಾ ಇದೆಯೇನೋ ನೀನು? ನೋಡು, ಮೊದಲು ಅವನ ಹತ್ತಿರ ಹೋಗಿ ತಪ್ಪಾಯ್ತು ಅಂತ ಕ್ಷಮೆ ಕೇಳು. ಹಾ, ಹೋಗು ಅಂದೆ. ಅಮ್ಮ, ನನ್ನ ಪ್ರಾಣ ತೆಗೆದರು ನಾನು ಇವನಲ್ಲಿ ಸೇವೆ ಕೇಳಲಿಲ್ಲ. ಅಮ್ಮ, ಅವನು ಮಾತು ನಿಜ. ನ್ಯಾಯವಾಗಿ ಸಭೆ ಕೇಳಬೇಕಾದವನು ರಘುವೀರನಲ್ಲ, ನಾನೇ ಹೊರತು. ರಘು, ನಿನ್ನಲ್ಲಿ ಸಭೆ ಕೇಳುವ ಆಯೋಗ್ಯ ನನ್ನ ಹೆಂಡತಿಯ ಹೇಳಿಕೆಗೆ ಮರುಳಾಗಿ ನಿನ್ನಗೆ ಇಲ್ಲದ ಅಪವಾದ ಕೊಟ್ಟು ಮನೆ ಬಿಡಿಸಿ ಹೊರ ನೂಕಿ ಬಿಟ್ಟೆ. ಎತ್ತ ತಾಯಿಯನ್ನು ಕೂಲಿ ಆಳಾಗಿ ತುಡಿಸಿಕೊಂಡೆ. ತಂಗಿಯ ಮನಸ್ಸು ನುಸಿಕೊಂಡೆ. ತಂದೆಯ ಪ್ರಾಣನೇ ಬಲಿ ತೆಗೆದುಕೊಂಡು ಬಿಟ್ಟೆ. ನಾನು ಮಾಡಿದ ಅಪರಾಧ ಒಂದಲ್ಲ ಎರಡಲ್ಲ. ಇಷ್ಟೆಲ್ಲ ಅನ್ಯಾಯ ಮಾಡಿ ಜಗತ್ತಿನಲ್ಲಿ ನನಗೆ ಜೀವಿಸುವುದು ಶೋಭೆಯಲ್ಲ. ನೋಡು ತಮ್ಮ, ಇಂದಿನಿಂದ ಈ ಮಗು ನಿನ್ನದು. ಇದರ ಸುಖ ದುಃಖಗಳೆಲ್ಲ ನಿನ್ನವು. ದಯಮಾಡಿ ನನ್ನ ಮೇಲಿನ ಸೇಡು ಈ ಮಗುವಿನ ಮೇಲೆ ತೀರಿಸಿಕೊಳ್ಳಬೇಡಪ್ಪ. ಇಷ್ಟೇ ನನ್ನ ಭಕ್ತಿ. ನಾನು ಇನ್ನು ಎತ್ತಾದರೂ ಹೋಗಿ ನೀನು ಹಾಕಿಕೊಂಡು ಬಿಡುತ್ತೇನೆ. ನಾ ಇನ್ನು ಬರುತ್ತೇನೆ. ಅಣ್ಣ, ನನ್ನ ಕಡು ನುಡಿಗೆ ಕೇಳಿ, ನನ್ನ ಕಡು ನುಡಿಗಳನ್ನು ಕೇಳಿ ನೀನೇನಾದರೂ ಆತ್ಮಹತ್ಯೆ ಮಾಡಿಕೊಂಡರೆ ನಿನಗೆ ನನ್ನ ಹಾನಿಯಾಗಿದೆ. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಣ್ಣ. ನಿನ್ನ ನಿಜವಾದ ಬೆಲೆಯನ್ನು ತಿಳಿದುಕೊಳ್ಳದೆ ನಾನು ತುಂಬಾ ತಪ್ಪು ಮಾಡಿಬಿಟ್ಟೆ. ನೀ ನಿಜವಾಗ್ಲೂ ನನ್ನ ಬಂಧು ರತ್ನಾಕನೋ ತಂಗಿ ಶಶಿಕಲಾ. ನೀನು ನನ್ನ ತಪ್ಪನ್ನು ಕ್ಷಮಿಸಿಬಿಡಮ್ಮ. ಅಣ್ಣ, ತಪ್ಪು ನಿನ್ನದಲ್ಲ, ಎಲ್ಲ ದೇವದಾಟ. ನಿನಗೆ ಹಸುವಾಗಿದೆ? ಹ್ಞೂ ಚಿಕ್ಕಪ್ಪ. ಆಯ್ತು ಮಗು, ಇಂದು ನಾನೇ ನಿನಗೆ ಅನ್ನ ಉಣಿಸುತ್ತೇನೆ. ಮಿತ್ರ ದಿಲೀಪ್, ಯಾರು ನೀನು? ಸಿಟಿಗಳ ಬೇಡ ಮಿತ್ರ. ಈಗ ನನ್ನ ತಪ್ಪಿನ ಅರಿವು ನನಗಾಗಿದೆ. ಇನ್ನು ಮೇಲೆ ಸಾಯುವವರೆಗೂ ಸೆರೆ ಕುಡಿಯುವುದಿಲ್ಲ ಎಂದು ಜೈಲಿನಿಂದ ಹಾನಿ ಮಾಡಿ ಬಿಡುಗಡೆಯಾಗಿ ಬಂದಿದ್ದೇನೆ. ದಯವಿಟ್ಟು ನನ್ನ ಹೆಂಡತಿಯನ್ನು ಕಳಿಸಿಕೊಟ್ಟು ಬಿಡು. ಸ್ವಾಮಿ,
ಈಗಲಾದರೂ ನಿಮಗೆ ಬುದ್ಧಿ ಬಂತಲ್ಲ, ಅದು ನನ್ನ ಭಾಗ್ಯ ಸ್ವಾಮಿ. ರಘುವೀರ, ಈಗ ನೋಡಿದ್ರೆ ನಾವೆಲ್ಲರೂ ಒಂದಾಗಿದ್ದೀವಿ. ಈ ಒಂದಾದ ಸಂತೋಷದ ಸಮಯದಲ್ಲಿ ಇವನ ಹೆಂಡತಿ ಛಾಯೆ ಇದ್ದಿದ್ರೆ ಈ ನಮ್ಮ ಮನೆ ಎಷ್ಟೊಂದು ಸಂತೋಷವಾಗಿ ಇರ್ತಾ ಇತ್ತು ಅಲ್ವೇ? ಅಮ್ಮ, ಅವಳ ಸುದ್ದಿ ಎತ್ತ ಬಿಡಮ್ಮ. ಇಷ್ಟೊಂದು ಅನಾಹುತಕ್ಕೆ ಆ ದುರ್ಬಿರ್ನೇ ಕಾರಣ. ಏನು ಇದು ಹಾಗೆಂದ್ರೆ ಹೇಗೋ? ನೋಡು, ಮನುಷ್ಯ ತಪ್ಪು ಮಾಡುವುದು ಸಹಜ, ಆದ್ರೆ ಅದನ್ನು ಕ್ಷಮೆಯನ್ನು ಕೊಡುವುದು ದೈವಗುಣ ಇದ್ದ ಹಾಗೆ. ಮೇಲಾಗಿ ತಪ್ಪು ಮಾಡಿದವರು ನನ್ನ ಸೊಸೆ, ಆಮೇಲೆ ಬೇರೆಯವರು ನೋಡು ಇಂಥ ಮನೆಯ ಸೊಸೆ ಇಂಥ ಕೆಟ್ಟ ಕೆಲಸ ಮಾಡಿ ಜೈಲಿನಲ್ಲಿ ಇದ್ದಾನೆ ಅಂದ್ರೆ ಹೋಗೋದು ನಮ್ಮ ಮನೆಯ ಮರ್ಯಾದೆ ತಾನೆ. ದಯವಿಟ್ಟು ಹೋಗಿ ಅವಳನ್ನು ಕರೆದುಕೊಂಡು ಬಂದ್ಬಿಡಿ. ಅಮ್ಮ, ಇದೇಕಮ್ಮ ಒಮ್ಮಿಂದೊಮ್ಮಿಲೆ ಅನ್ನ ಸತ್ಯಾಗ್ರಹ? ನಿನ್ನ ಮನಸ್ಸು ಅರ್ಥ ಮಾಡಿಕೊಂಡು ನಿನ್ನೆ ದಿನನೇ ಅತ್ತಿಗೆಯನ್ನು ಜಾಮೀನು ಮೇಲೆ ಬಿಡಿಸಿಕೊಂಡು ಬರಲು ತಿಳಿಸಿ ಬಂದಿದ್ದೇನೆ. ನಿಜನ ಮಗು? ನಿನ್ನ ಪಾದ ಸಾಕ್ಷಿಯಾಗಿ ನಿಜವಮ್ಮ, ನಾನೇಕೆ ಸುಳ್ಳು ಹೇಳಿ? ನನ್ನ ತಪ್ಪನ್ನು ಕ್ಷಮಿಸ್ಬಿಡ್ರಿ. ಮುಟ್ಟಬೇಡ ನನ್ನನ್ನು. ಮೊದಲು ನಿನ್ನ ಹತ್ತಿ ಮೈದಾನರ ಹತ್ತಿರ ಸೆಮೆ ಕೇಳ್ಕೋಗು. ಅತ್ತೆ, ತೊತ್ತಿನಂತೆ ನಾನು ನಿಮ್ಮನ್ನು ದುಡಿಸ್ಕೊಟ್ಟೆ, ಆಳಿನಂತೆ ಕಂಡೆ. ದಯವಿಟ್ಟು ನನ್ನ ತಪ್ಪನ್ನು ಕ್ಷಮಿಸ್ಬಿಡು ಅತ್ತೆ. ಏನಪ್ಪ, ನೀನು ಎಂತಿದ್ರು ಏನು ಮಾಡಿದ್ರು ಕೂಡ ಯಾವತ್ತಿದ್ರು ನೀನು ಈ ಮನೆಯ ಭಾಗ್ಯಲಕ್ಷ್ಮಿ ಕಣಮ್ಮ, ಭಾಗ್ಯಲಕ್ಷ್ಮಿ. ರಘುವೀರ, ದಯವಿಟ್ಟು ನನ್ನ ತಪ್ಪನ್ನು ಕ್ಷಮ ಮಾಡಪ್ಪ. ಅತ್ತಿಗೆ, ನೀನು ನನಗೆ ತಾಯಿ ಸಮಾನಳು. ನನ್ನಲ್ಲಿ ನೀನು ಕ್ಷಮೆ ಕೇಳಬಾರದು. ಒಂದು ವೇಳೆ ನಿನ್ನ ಮನಸ್ಸಿನ ತಾಪ ನಿನಗೆ ಅರಿವಾಗಿದ್ದರೆ ನಾವು ಒಂದಾಗಿ ಸೇರುವ ಈ ಸಮಯದಲ್ಲಿ ನಾನು ನಿರಪರಾಧಿ ಅನ್ನುವುದನ್ನು ಒಂದು ಸಲ ಹೇಳಿಬಿಡಮ್ಮ. ಕೇಳಿ ಸಂತೋಷ ಪಡುತ್ತೇನೆ. ಮೈದುನ, ನೀನು ನಿರಪರಾಧಿಯಪ್ಪ, ನೀನು ನಿರಪರಾಧಿ. ಕೇಳಿದೆನಮ್ಮ, ನಾನು ಸತ್ಯವಾಗಿಯೂ ನಿರಪರಾಧಮ್ಮ, ನಿರಪರಾಧಿ. ಅಮ್ಮ, ಅಮ್ಮ, ಅಪ್ಪ ಬಂದ್ರಮ್ಮ. ಸ್ವಾಮಿ, ಅಪ್ಪ, ನಿನ್ನ ಆಶೀರ್ವಾದ ಬಲದಿಂದ ನಾನೀಗ ಚಿತ್ರ ಸಂಸ್ಥೆಯಲ್ಲಿ ಇರೋದ ಚಿತ್ರಕ್ಕೆ ನಟನಾಗಿದ್ದೇನೆ. ನಿನ್ನ ಆಶೀರ್ವಾದ ಬಲದಿಂದ 2 ಲಕ್ಷ ರೂಪಾಯಿ ಖರ್ಚು ಮಾಡಿ ರತ್ನ ಮಾಂಗಲ್ಯ ಮಾಡಿಸಿಕೊಂಡಿದ್ದೇನೆ. ಈ ರತ್ನ ಮಾಂಗಲ್ಯ ನಿನ್ನ ಕೈಯಿಂದ ಅಮ್ಮನ ಕಾಲಿಗೆ ಕಟ್ಟಿಸಿ ನಮ್ಮನ್ನು ಸಂತೋಷ ಪಡಿಸಪ್ಪ. ಅಂದು ಒಂದು ಮಾತು ಹೇಳಿದ ಪ್ರಕಾರ ನೀನು ನಡೆಸಿಕೊಟ್ಟಿದ್ದಕ್ಕಾಗಿ ನೀನು ನನ್ನ ಸತ್ಪುತ್ರ ಕಣಪ್ಪ, ನೀನು ನನ್ನ ಸತ್ಪುತ್ರ. ಹೆಂಗ ಆ ಭಗವಂತನನ್ನು ಪ್ರಾರ್ಥಿಸು. ಎಲ್ಲರನ್ನು ಒಂದುಗೂಡಿಸಿದ್ದಕ್ಕಾಗಿ ಆ ನಾಗಲಿಂಗನಿಗೆ ನನ್ನ ನಮಸ್ಕಾರ. ಅಮ್ಮನ ಸೌಭಾಗ್ಯ ಶಾಶ್ವತ ಆಗೋದಕ್ಕೆ ನಮಗೆಲ್ಲ ಸಂತೋಷವಾಯಿತು. ಈ ಅಗರಕ್ಕೆಲ್ಲ ನಾನೇ ಕಾರಣ. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ.
ಪಾರ್ವತಿ ಶಿವ ಹರ ಹರ